ಈ ಜಾಗದಲ್ಲಿ ಇಂದು ಎಐ, ಲೌಡ್ ಕಂಪ್ಯೂಟಿಂಗ್ ಮತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ದಿನಕ್ಕೊಂದು ಕ್ರಾಂತಿ ನಡೀತಾ ಇದೆ. ಬೆಳಗಾವಿ, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಬೆಂಗಳೂರಿನ ಬೀದಿಗಳಿಂದ ಹೊರಟು ಸಿಲಿಕಾನ್ ವ್ಯಾಲಿಯ ಅತ್ಯುನ್ನತ ಬೋರ್ಡ್ ರೂಮ್ಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋ ಹಂತಕ್ಕೆ ಬೆಳೆದಿರೋ ಅನೇಕ ಕನ್ನಡದ ಪ್ರತಿಭೆಗಳು ಇವತ್ತು ಜಾಗತಿಕ ಮಟ್ಟದಲ್ಲಿ ಹೊಸ ಸ್ಟಾರ್ಟ್ಅಪ್ಗಳನ್ನು ಕಟ್ತಾ ಇದ್ದಾರೆ. ಕೇವಲ ಉದ್ಯೋಗಿಗಳಾಗಿ ಉಳ್ಕೊಳ್ದೆ ಉದ್ಯೋಗಾತರಾಗಿ ಬದಲಾಗೋ ಈ ಪರಿವರ್ತನೆ ನಿಜಕ್ಕೂ ಅದ್ಭುತವಾದ್ದು. ಪ್ರಸ್ತುತ ಇಡೀ ಜಗತ್ತನ್ನ ಆಳ್ತಾ ಇರೋದು ಜನರೇಷನ್ ಎಐ ಅಥವಾ ಕೃತಕ ಬುದ್ಧಿಮತ್ತೆ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಜಗತ್ತಿನ ತಂತ್ರಜ್ಞಾನದ ರಾಜಧಾನಿ ಅಂತ ಕರೆಸ್ಕೊಳ್ಳೋ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಅಥವಾ ಸಿಲಿಕಾನ್ ವ್ಯಾಲಿ, ಈ ಜಾಗದಲ್ಲಿ ಇಂದು ಎಐ, ಲೌಡ್ ಕಂಪ್ಯೂಟಿಂಗ್ ಮತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ದಿನಕ್ಕೊಂದು ಕ್ರಾಂತಿ ನಡೀತಾ ಇದೆ. ಜಾಗತಿಕ ಹಂತದಲ್ಲಿ ಶತಕೋಟಿ ಡಾಲರ್ ಮೌಲ್ಯದ ಯೂನಿಕಾರ್ನ್ಗಳು ಹುಟ್ಕೊಳ್ತಾ ಇವೆ. ಆದರೆ ಈ ಬೃಹತ್ ತಂತ್ರಜ್ಞಾನದ ಸಾಮ್ರಾಜ್ಯದ ಅಡಿಪಾಯದಲ್ಲಿ ನಮ್ಮ ಕನ್ನಡಿಗ ಟೆಕ್ಕಿಗಳ ಹಾಗೆ ಉದ್ಯಮಿಗಳ ಬೆವರಹನಿ ಇದೆ ಅಂದರೆ ನಿಮಗೆ ಹೆಮ್ಮೆ ಆಗದೆ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎಸ್, ಬೆಳಗಾವಿ, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಬೆಂಗಳೂರಿನ ಬೀದಿಗಳಿಂದ ಹೊರಟು ಸಿಲಿಕಾನ್ ವ್ಯಾಲಿಯ ಅತ್ಯುನ್ನತ ಬೋರ್ಡ್ ರೂಮ್ಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋ ಹಂತಕ್ಕೆ ಬೆಳೆದಿರೋ ಅನೇಕ ಕನ್ನಡದ ಪ್ರತಿಭೆಗಳು ಇವತ್ತು ಜಾಗತಿಕ ಮಟ್ಟದಲ್ಲಿ ಹೊಸ ಸ್ಟಾರ್ಟ್ಅಪ್ಗಳನ್ನು ಕಟ್ತಾ ಇದ್ದಾರೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಬೇ ಏರಿಯಾದಲ್ಲಿ ಕನ್ನಡಿಗ ಉದ್ಯಮಿಗಳು ಕಟ್ತಾ ಇರೋ ಸಾಹಸಗಳು, ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಕ್ಷೇತ್ರದಲ್ಲಿ ಅವರು ಮಾಡ್ತಾ ಇರೋ ಅದ್ಭುತಗಳು, ಹಾಗೆ ಸಣ್ಣ ಐಡಿಯಾದಿಂದ ಶುರುವಾಗಿ ಯೂನಿಕಾರ್ನ್ ಹಂತದ ತನಕ ಬೆಳೆದ ಅವರ ಯಶೋಗಾಥೆಯನ್ನ ವಿಸ್ತಾರವಾಗಿ ನೋಡೋಣ. ಸಿಲಿಕಾನ್ ವ್ಯಾಲಿ ಮತ್ತು ಕರ್ನಾಟಕಕ್ಕಿರೋ ನಂಟು ಹೊಸದಲ್ಲ. 90ರ ದಶಕದಲ್ಲೇ ಬೆಂಗಳೂರು ಭಾರತದ ಐಟಿ ರಾಜಧಾನಿಯಾಗಿ ಬೆಳೀತಾ ಇದ್ದಾಗ ಇಲ್ಲಿಂದ ಸಾವಿರಾರು ಯುವ ಇಂಜಿನಿಯರ್ಗಳು ಅಮೆರಿಕದ ಬೇ ಏರಿಯಾಗೆ ಪ್ರಯಾಣ ಬೆಳೆಸಿದ್ರು. ಶುರುವಿನಲ್ಲಿ ಇಂಟೆಲ್, ಸಿಸ್ಕೋ, ಒರಾಕಲ್, ಗೂಗಲ್, ಮೈಕ್ರೋಸಾಫ್ಟ್ನಂತಹ ದೈತ್ಯ ಕಂಪನಿಗಳಲ್ಲಿ ಹಿರಿಯ ಇಂಜಿನಿಯರ್ಗಳಾಗಿ, ವೈಸ್ ಪ್ರೆಸಿಡೆಂಟ್ಗಳಾಗಿ ಕಾರ್ಯನಿರ್ವಹಿಸಿದ ಕನ್ನಡಿಗರು ಕಳೆದ 1 ದಶಕದಿಂದೀಚೆಗೆ ತಮ್ಮದೇ ಆದ ಉದ್ಯಮಗಳನ್ನು ಸ್ಥಾಪನೆ ಮಾಡೋದಕ್ಕೆ ತೊಡಗಿಸಿಕೊಂಡಿದ್ದಾರೆ. ಕೇವಲ ಉದ್ಯೋಗಿಗಳಾಗಿ ಉಳ್ಕೊಳ್ದೆ ಉದ್ಯೋಗಾತರಾಗಿ ಬದಲಾಗೋ ಈ ಪರಿವರ್ತನೆ ನಿಜಕ್ಕೂ ಅದ್ಭುತವಾದ್ದು. ಇವತ್ತು ಸನ್ನಿವೇಲ್, ಸಾನ್ ಜೋಸೆ, ಪಾಲೋ ಆಲ್ಟೋ, ಫ್ರೀಮಾಂಟ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ನಗರಗಳಲ್ಲಿ ನೆಲೆಸಿರೋ ಕನ್ನಡಿಗರು ಬರೀ ಕೋಡಿಂಗ್ ಮಾಡ್ತಾ ಇಲ್ಲ, ಬದಲಿಗೆ ಎಐ ಪ್ರೊಸೆಸಿಂಗ್, ಡಾಟಾ ಅನಾಲಿಟಿಕ್ಸ್, ಸೈಬರ್ ಸೆಕ್ಯೂರಿಟಿ, ಎಂಟರ್ಪ್ರೈಸ್ ಸಾಫ್ಟ್ವೇರ್ ಹಾಗೆ ಹೆಲ್ತ್ ಟೆಕ್ ಕ್ಷೇತ್ರಗಳಲ್ಲಿ ಹೊಸ ಭವಿಷ್ಯ ಬರೀತಾ ಇದ್ದಾರೆ. ಪ್ರಸ್ತುತ ಇಡೀ ಜಗತ್ತನ್ನು ಆಳ್ತಾ ಇರೋದು ಜನರೇಷನ್ ಎಐ ಅಥವಾ ಕೃತಕ ಬುದ್ಧಿಮತ್ತೆ. ಬೇ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕನ್ನಡಿಗ ಫೌಂಡರ್ಗಳು ಈ ಎಐ ತರಂಗವನ್ನ ಅತ್ಯಂತ ವೇಗವಾಗಿ ಹಿಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಎಐ ಮಾಡೆಲ್ಗಳನ್ನು ತರಬೇತಿಗೊಳಿಸೋದಕ್ಕೆ ಬೇಕಾಗೋ ಬೃಹತ್ ಡಾಟಾ ಮ್ಯಾನೇಜ್ಮೆಂಟ್, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳ ಅಪ್ಲಿಮೈಸೇಷನ್ ಹಾಗೆ ಆಟೋಮೇಷನ್ ಟೂಲ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಕನ್ನಡ ತಂತ್ರಜ್ಞರ ಪಾತ್ರ ತುಂಬಾನೇ ದೊಡ್ಡದು. ಅನೇಕ ಉದ್ಯಮಿಗಳು ಶುರು ಮಾಡಿರೋ ಎಐ ಸ್ಟಾರ್ಟ್ಅಪ್ಗಳು ಮುಖ್ಯವಾಗಿ ಎಂಟರ್ಪ್ರೈಸ್ ಎಐ ಸಾಫ್ಟ್ವೇರ್ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಪ್ರಪಂಚದ ದೊಡ್ಡ ಬ್ಯಾಂಕ್ಗಳು, ಹೆಲ್ತ್ ಕೇರ್ ಸಂಸ್ಥೆಗಳು ಹಾಗೆ ಇ ಕಾಮರ್ಸ್ ದೈತ್ಯರು ತಮ್ಮ ಗ್ರಾಹಕರ ಸೇವೆಯನ್ನ ಆಟೋಮೇಟ್ ಮಾಡುವುದಕ್ಕೆ ನಮ್ಮ ಕನ್ನಡಿಗರು ರೂಪಿಸಿರೋ ಎಐ ಅಲ್ಗಾರಿದಮ್ಗಳನ್ನು ಬಳಸ್ತಾ ಇದ್ದಾರೆ. ಕಂಪ್ಯೂಟರ್ ವಿಷನ್ ಹಾಗೆ ಪ್ರೊಸೆಸಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕೆಲವು ಸ್ಟಾರ್ಟ್ಅಪ್ಗಳು ಸ್ವಯಂಚಾಲಿತ ವಾಹನಗಳ ನಿರ್ವಹಣೆಗೆ ಬೇಕಾದ ಸಾಫ್ಟ್ವೇರ್ ಅಭಿವೃದ್ಧಿ ಪಡಿಸ್ತಾ ಇವೆ. ಇದಷ್ಟೇ ಅಲ್ಲ, ಬಯೋಟೆಕ್ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಎಐ ಬಳಸಿಕೊಂಡು ಕ್ಯಾನ್ಸರ್ನಂತಹ ರೋಗಗಳನ್ನು ಮುಂಚಿತವಾಗಿ ಪತ್ತೆ ಹಚ್ಚೋ ಅತ್ಯಾಧುನಿಕ ಟೂಲ್ಗಳನ್ನು ರೂಪಿಸ್ತಾ ಇರೋ ತಂಡಗಳ ಹಿಂದೆ ಕೂಡ ನಮ್ಮ ಕನ್ನಡಿಗರ ಮೆದುಳು ಕೆಲಸ ಮಾಡ್ತಾ ಇದೆ. ಕೋಡಿಂಗ್ನಿಂದ ಹಿಡಿದು ವೆಂಚರ್ ಕ್ಯಾಪಿಟಲ್ ಫಂಡಿಂಗ್ ಪಡೆಯೋ ತನಕ ಇವರ ಹೆಜ್ಜೆ ಗುರುತುಗಳು ಅತ್ಯಂತ ದೃಢವಾಗಿದೆ. ಯೂನಿಕಾರ್ನ್ ಅಂದರೆ $1 ಬಿಲಿಯನ್, ಅರ್ಥಾತ್ ಸುಮಾರು 8,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯವನ್ನು ತಲುಪೋ ಸ್ಟಾರ್ಟ್ಅಪ್. ಸಿಲಿಕಾನ್ ವ್ಯಾಲಿಯಲ್ಲಿ ಪ್ರತಿಯೊಬ್ಬ ಉದ್ಯಮಿಯ ಕನಸು ತನ್ನ ಸಂಸ್ಥೆಯನ್ನ ಯೂನಿಕಾರ್ನ್ ಮಾಡೋದು. ಈ ಹಾದಿ ಅಷ್ಟೊಂದು ಈಸಿ ಅಲ್ಲ. ಸಾವಿರಾರು ಸ್ಟಾರ್ಟ್ಅಪ್ಗಳ ಪೈಕಿ ಬೆರಳೆಣಿಕೆಯಷ್ಟು ಮಾತ್ರ ಈ ಎತ್ತರಕ್ಕೇರೋದು. ನಮ್ಮ ಕನ್ನಡದ ಫೌಂಡರ್ಗಳ ಯೂನಿಕಾರ್ನ್ ಪ್ರಯಾಣವನ್ನು ಗಮನಿಸಿದರೆ ನಮಗೆ ಸಿಗೋ ದೊಡ್ಡ ಪಾಠ ಅಂದರೆ ಸ್ಥಿರತೆ ಮತ್ತು ತಾಂತ್ರಿಕ ಪ್ರಬುದ್ಧತೆ. ಬೇ ಏರಿಯಾದಲ್ಲಿ ಯಶಸ್ವಿಯಾದ ಕನ್ನಡಿಗ ಉದ್ಯಮಿಗಳು ಕೇವಲ ಟ್ರೆಂಡ್ಗಳ ಹಿಂದೆ ಬೀಳಲಿಲ್ಲ, ಅವರು ಬಿಸ್ನೆಸ್ನ ಮೂಲಭೂತ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಗಮನ ಕೊಟ್ಟರು.
ಫಾರ್ ಎಕ್ಸಾಂಪಲ್, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜ್ಯೋತಿ ಬನ್ಸಲ್ ಅವರಂತಹ ಭಾರತೀಯ ಮೂಲದ ಫೌಂಡರ್ಗಳ ಸರಣಿ ಯಶಸ್ಸು ಬೇ ಏರಿಯಾದ ಪ್ರತಿಯೊಬ್ಬ ಕನ್ನಡಿಗ ಉದ್ಯಮಿಗೂ ದೊಡ್ಡ ಪ್ರೇರಣೆ. ಅಪ್ ಡೈನಾಮಿಕ್ಸ್ ಸಂಸ್ಥೆಯನ್ನ ಕಟ್ಟಿ ಅದನ್ನ $1 ಬಿಲಿಯನ್ ಮೌಲ್ಯಕ್ಕೆ ಬೆಳೆಸಿ ಸಿಸ್ಕೋ ಸಂಸ್ಥೆಗೆ ಮಾರಾಟ ಮಾಡಿದ ಮೇಲೆ ಅವರು ಮತ್ತೆ ಹಾರ್ನೆಸ್ನಂತಹ ಮತ್ತೊಂದು ಬೃಹತ್ AI ಆಧಾರಿತ ಸಾಫ್ಟ್ವೇರ್ ಕಂಪನಿಯನ್ನ ಕಟ್ಟಿ ಯೂನಿಕಾರ್ನ್ ಮಾಡಿದ್ರು. ಇಂತಹ ಜಾಗತಿಕ ಉದ್ಯಮಿಗಳ ಯಶಸ್ಸು ನಮ್ಮ ಬೇ ಏರಿಯಾದ ಕನ್ನಡದ ಯುವ ಫೌಂಡರ್ಗಳಿಗೆ ದಾರಿದೀಪವಾಗುತ್ತೆ. ಹಾಗೇನೆ ಡಾಟಾ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಅನೇಕ ಕನ್ನಡಿಗರು ತಮ್ಮ ಸಂಸ್ಥೆಗಳನ್ನು $100 ಮಿಲಿಯನ್ ವೆಂಚರ್ ಫಂಡಿಂಗ್ಗೆ ಒಯ್ದಿದ್ದಾರೆ. ಸಿಲಿಕಾನ್ ವ್ಯಾಲಿಯ ಪ್ರಖ್ಯಾತ ವೆಂಚರ್ ಕ್ಯಾಪಿಟಲ್ ಸಂಸ್ಥೆಗಳಾದ ಸೆಕ್ಟೋಯಾ ಕ್ಯಾಪಿಟಲ್, ಆಂಡ್ರಿಸೆನ್ ಹೊರೋವಿಚ್ ಹಾಗೇನೆ ಲೈಟ್ ಸ್ಪೀಡ್ ವೆಂಚರ್ಸ್ನಂತಹ ಫಂಡಿಂಗ್ ದೈತ್ಯರು ಇಂದು ಕನ್ನಡಿಗರು ಮುನ್ನಡೆಸ್ತಾ ಇರೋ AI ಮತ್ತು SaaS ಅಂದರೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಸ್ಟಾರ್ಟ್ಅಪ್ಗಳಲ್ಲಿ ಕೋಟ್ಯಾಂತರ ಡಾಲರ್ ಹೂಡಿಕೆ ಮಾಡ್ತಾ ಇದ್ದಾರೆ. ಬೇ ಏರಿಯಾದಲ್ಲಿ ಕನ್ನಡಿಗ ಫೌಂಡರ್ಗಳು ಬೆಳೆದು ಬಂದ ಹಾದಿಯನ್ನ ವಿಶ್ಲೇಷಣೆ ಮಾಡಿಬಿಟ್ರೆ ಅವರಲ್ಲಿ ಕೆಲವು ವಿಶಿಷ್ಟ ಗುಣಗಳು ಎದ್ದು ಕಾಣಿಸುತ್ತೆ. ಮೊದಲನೇದಾಗಿ ತಾಂತ್ರಿಕ ಆಳ ಅಂದರೆ ಟೆಕ್ನಿಕಲ್ ಡೆಪ್ತ್ ಅನ್ನೋದು. ಮೈಸೂರು ವಿಶ್ವವಿದ್ಯಾಲಯ, VTU, IITಗಳು ಹಾಗೆ BITSನಂತಹ ಸಂಸ್ಥೆಗಳಲ್ಲಿ ಬಲವಾದ ಎಂಜಿನಿಯರಿಂಗ್ ಅಡಿಪಾಯ ಹೊಂದಿರುವಂತಹ ಇವರು ಕೇವಲ ಬಿಸ್ನೆಸ್ ಮಾಡೆಲ್ ಮೇಲೆ ನೆಚ್ಚಿಕೊಳ್ಳದೆ ಅತ್ಯಂತ ಸಂಕೀರ್ಣವಾದ ತಾಂತ್ರಿಕ ಸವಾಲುಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾರೆ. ಎರಡನೇದಾಗಿ ನೆಟ್ವರ್ಕಿಂಗ್ ಮತ್ತು ಕನ್ನಡ ಕಮ್ಯುನಿಟಿಯ ಬೆಂಬಲ. ಸಿಲಿಕಾನ್ ವ್ಯಾಲಿಯಲ್ಲಿ ಕನ್ನಡ ಸಂಘಗಳು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಅಲ್ಲ. ಕನ್ನಡ ಕೂಟಗಳು ಮತ್ತು ಕನ್ನಡಿಗ ಉದ್ಯಮಿಗಳ ನೆಟ್ವರ್ಕ್ ಮೂಲಕ ಅನುಭವಸ್ಥ ಉದ್ಯಮಿಗಳು ಹೊಸದಾಗಿ ಸ್ಟಾರ್ಟ್ಅಪ್ ಆರಂಭ ಮಾಡೋ ಯುವ ಕನ್ನಡಿಗರಿಗೆ ಮಾರ್ಗದರ್ಶನ ಕೊಡ್ತಿದ್ದಾರೆ. ಒಬ್ಬ ಕನ್ನಡಿಗ ಫೌಂಡರ್ ತನ್ನ ಮೊದಲ ಸುತ್ತಿನ ಫಂಡಿಂಗ್ ಪಡೆಯೋದಕ್ಕೆ ಅಥವಾ ಮೊದಲ ಗ್ರಾಹಕರನ್ನು ತಲುಪೋದಕ್ಕೆ ಈ ಕಮ್ಯುನಿಟಿ ನೆಟ್ವರ್ಕ್ ದೊಡ್ಡ ಬಲವಾಗಿ ನಿಲ್ತಾ ಇದೆ. ಇನ್ನು ಮೂರನೇದಾಗಿ ಗ್ಲೋಬಲ್ ಅಪ್ರೋಚ್ ಹಾಗೆ ಲೋಕಲ್ ರೂಟ್ಸ್ ಅಂತ. ಇವರು ಅಮೆರಿಕದಲ್ಲಿ ಇದ್ಕೊಂಡು ಇಡೀ ಜಗತ್ತಿಗೆ ಬೇಕಾದ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಾ ಇದ್ರು ತಮ್ಮ ಕಂಪನಿಗಳ R ಮತ್ತು D ಹಾಗೆ ಎಂಜಿನಿಯರಿಂಗ್ ಟೀಮ್ಗಳನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂದರೆ ಸಿಲಿಕಾನ್ ವ್ಯಾಲಿಯ ಹೂಡಿಕೆ ಮತ್ತು ತಂತ್ರಜ್ಞಾನದ ಜ್ಞಾನವನ್ನು ನಮ್ಮ ಕರ್ನಾಟಕದ ಕರಾವಳಿ, ಮಲೆನಾಡು ಹಾಗೆ ಉತ್ತರ ಕರ್ನಾಟಕದ ಯುವ ಇಂಜಿನಿಯರ್ಗಳಿಗೆ ಕೆಲಸದ ರೂಪದಲ್ಲಿ ತಲುಪಿಸ್ತಾ ಇದ್ದಾರೆ. ಆದರೆ ಈ ಯಶಸ್ಸಿನ ಹಾದಿ ಹೂವಿನ ಹಾದಿ ಅಂತೂ ಆಗಿರೋದಿಲ್ಲ. ಬೇ ಏರಿಯಾದಲ್ಲಿ ಸ್ಟಾರ್ಟ್ಅಪ್ ಕಟ್ಟೋದು ಅತ್ಯಂತ ದುಬಾರಿ ಮತ್ತು ಸವಾಲಿನ ಕೆಲಸ. ಅಲ್ಲಿನ ಆಫೀಸ್ ಬಾಡಿಗೆ, ಅತ್ಯಂತ ಹೆಚ್ಚಿನ ಸಂಬಳದ ಇಂಜಿನಿಯರ್ಗಳನ್ನು ಕಾಯ್ದುಕೊಳ್ಳೋದು ಹಾಗೆ ಜಾಗತಿಕ ಹಂತದ ತೀವ್ರ ಪೈಪೋಟಿ, ಇವುಗಳ ಮಧ್ಯೆ ಕನ್ನಡಿಗ ಫೌಂಡರ್ಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಬೆಳೆದಿದ್ದಾರೆ ಅಂದರೆ ಖುಷಿಯಾಗುತ್ತೆ. ವಿಶೇಷವಾಗಿ AI ಕ್ಷೇತ್ರದಲ್ಲಿ ದಿನಕ್ಕೊಂದು ಹೊಸ ತಂತ್ರಜ್ಞಾನ ಹುಟ್ಕೊಳ್ಬೇಕಾದ್ರೆ ನಮ್ಮ ಸ್ಟಾರ್ಟ್ಅಪ್ಗಳನ್ನು ನಿರಂತರವಾಗಿ ರೀಇನ್ವೆಸ್ಟ್ಮೆಂಟ್ ಮಾಡಿಕೊಳ್ಳೋದು ಅನಿವಾರ್ಯ. ಈ ಸವಾಲನ್ನು ಎದುರಿಸೋದಕ್ಕೆ ನಮ್ಮ ಕನ್ನಡಿಗರು ತಮ್ಮ ಫ್ಲೆಕ್ಸಿಬಿಲಿಟಿ ಹಾಗೆ ಹಾರ್ಡ್ ವರ್ಕ್ ಶಕ್ತಿಯನ್ನು ಬಳಸ್ತಾ ಇದ್ದಾರೆ. ಇಂದು ಬೇ ಏರಿಯಾದಲ್ಲಿ ಬೆಳೀತಾ ಇರೋ ಕನ್ನಡಿಗರ AI ಸ್ಟಾರ್ಟ್ಅಪ್ಗಳು ಭವಿಷ್ಯದ ಹೆಲ್ತ್ ಕೇರ್, ಫಿನ್ಟೆಕ್, ಸೈಬರ್ ಸೆಕ್ಯೂರಿಟಿ ಮತ್ತು ಎಜುಟೆಕ್ ಕ್ಷೇತ್ರಗಳ ರೂಪುರೇಷೆಯನ್ನೇ ಬದಲಾಯಿಸ್ತಾ ಇವೆ. ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಬೇ ಏರಿಯಾದಿಂದ ಕನಿಷ್ಠ ಡಜನ್ಗೂ ಹೆಚ್ಚು ಕನ್ನಡಿಗ ನಿರ್ಮಿತ AI ಯೂನಿಕಾರ್ನ್ಗಳು ಜಾಗತಿಕ ರಂಗದಲ್ಲಿ ಮಿಂಚುತ್ತವೆ ಅನ್ನೋದು ತಜ್ಞರ ಅಭಿಪ್ರಾಯ. ಕೊನೆಯದಾಗಿ ಹೇಳಬೇಕಂದ್ರೆ ಸಿಲಿಕಾನ್ ವ್ಯಾಲಿಯ ಬೇ ಏರಿಯಾದಲ್ಲಿ ಕನ್ನಡಿಗರು ಮಾಡ್ತಾ ಇರೋ ಸಾಧನೆ ಕೇವಲ ವ್ಯಕ್ತಿಗತ ಯಶಸ್ಸಲ್ಲ, ಅದು ಪ್ರತಿಯೊಬ್ಬ ಕನ್ನಡಿಗನಿಗೂ, ವಿಶೇಷವಾಗಿ ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆಯ ಕನಸು ಕಾಣ್ತಾ ಇರೋ ಭಾರತದ ಪ್ರತಿಯೊಬ್ಬ ಯುವಕನಿಗೂ ದೊಡ್ಡ ಪ್ರೇರಣೆ. ಕಾವೇರಿ ತಟದಿಂದ ಶುರುವಾದ ಆಲೋಚನೆಗಳು ಇಂದು ಪೆಸಿಫಿಕ್ ಮಹಾಸಾಗರದ ದಂಡೆಯಲ್ಲಿ ಜಾಗತಿಕ ಕ್ರಾಂತಿಯನ್ನ ಸೃಷ್ಟಿ ಮಾಡ್ತಾ ಇವೆ. ಕನ್ನಡಿಗರು ಕೇವಲ ಸಾಫ್ಟ್ವೇರ್ ಬರೆಯೋ ಹಂತದಿಂದ ಜಗತ್ತಿನ AI ಭವಿಷ್ಯವನ್ನ ಬರೆಯೋ ಹಂತಕ್ಕೆ ತಲುಪಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ. ಸಿಲಿಕಾನ್ ವ್ಯಾಲಿಯಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡ್ತಾ ಇರೋ ನಮ್ಮೆಲ್ಲ ಕನ್ನಡಿಗ ಟೆಕ್ಕಿಗಳಿಗೆ ಹಾಗೆ ಫೌಂಡರ್ಗಳಿಗೆ ಬಿಗ್ ಸಲ್ಯೂಟ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.